ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ ವರ್ಷದ ಎಲ್ಲ ವಿದ್ಯಾರ್ಥಿಗಳು ಕೂಡ ಆನ್ಲೈನ್ ತರಗತಿಗೆ ಸ್ವಾಗತ ಸುಸ್ವಾಗತ. ಈ ದಿನ ಮೊದಲನೇದಾಗಿ ನಾವು ಮೊದಲ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ಇತಿಹಾಸಕ್ಕೆ ಆಧಾರಗಳು, ಐತಿಹಾಸಿಕ ಆಧಾರಗಳ ಎನ್ನುವಂತಹ ಟಾಪಿಕ್ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಇಂಗ್ಲೀಷಲ್ಲಿ ಇದನ್ನೇ ಸರ್ವೆ ಆಫ್ ಸೋರ್ಸಸ್ ಅಂತ ಕರೀತಾರೆ. ಅಂದರೆ ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ಆಧಾರಗಳು ಬಹಳ ಮುಖ್ಯವಾಗಿ ಬೇಕೇ ಬೇಕು. ನಮಗೆ ಆಧಾರಗಳು ಇಲ್ಲದೇ ಇದ್ದರೆ ನಾವು ಇತಿಹಾಸವನ್ನು ರಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇತಿಹಾಸ ರಚನೆಗೆ ಅತ್ಯಗತ್ಯವಾಗಿ ಬೇಕಾಗಿರುವಂತಹ ಈ ಮೂಲಾಧಾರಗಳು ಯಾವುವು ಅನ್ನೋದ್ರ ಬಗ್ಗೆ ನಾವು ಈಗ ನೋಡೋಣಂತೆ. ಇಲ್ಲಿ ಬಹಳ ಮುಖ್ಯವಾಗಿ ನಮಗೆ ಏನು ಇತಿಹಾಸದ ಆಧಾರಗಳು ಅಂದರೆ ಏನು ಎನ್ನುವಂತಹದ ಅಂಶದ ಬಗ್ಗೆ ಈಗ ನಾವು ಕುರಿತು ಮೊದಲನೇದಾಗಿ ನೋಡೋಣಂತೆ. ಇಲ್ಲಿ ಬಹಳ ಮುಖ್ಯವಾಗಿ ವಾಟ್ ಈಸ್ ಸೋರ್ಸಸ್ ಆಫ್ ಹಿಸ್ಟರಿ ಅಂತೇಳಿ, ಏನು ಸೋರ್ಸಸ್ ಅಂದರೆ ಏನು ಅಂತಂದರೆ ಇಟ್ ಕಂಟೈನ್ಸ್ ಇಂಪಾರ್ಟೆಂಟ್ ಹಿಸ್ಟೋರಿಕಲ್ ಇನ್ಫಾರ್ಮೇಷನ್. ಅಂದರೆ ಇಟ್ ಕಂಟೈನ್ಸ್ ಹಿಸ್ಟೋರಿಕಲ್ ಇನ್ಫಾರ್ಮೇಷನ್ ಅಂತ. ಇದರರ್ಥ ಇಷ್ಟೇ, ಯಾವುದೇ ಒಂದು ವಸ್ತು ಐತಿಹಾಸಿಕ ಮಾಹಿತಿಯನ್ನು ಒಳಗೊಂಡ್ರೆ ಅದರ ಮೂಲಾಧಾರಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದರೆ ಏನಿರ್ಬೋದು ಊಹೆ ಮಾಡಿರಿ. ಹೌದು, ಒಂದು ಮಡಕೆಯ ಚೂರಿನಿಂದ ಹಿಡಿದು ಬೃಹತ್ತಾಗಿರುವಂತಹ ಗೊಮ್ಮಟೇಶ್ವರನ ವಿಗ್ರಹದವರೆಗೆ ಏನೇ ಸಿಕ್ಕರೂ ಕೂಡ ಅದನ್ನು ಐತಿಹಾಸಿಕ ಆಧಾರ ಅಂತ ಕರಿತೀವಿ. ಯಾಕೆಂದರೆ ಆ ವಸ್ತು ನಮಗೆ ಇತಿಹಾಸದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತದೆ. ಹಾಗಾಗಿ ಇದನ್ನು ನಾವು ಐತಿಹಾಸಿಕ ಆಧಾರ ಅಂತೇಳ್ಬಿಟ್ಟು ಕರಿತೇವೆ. ಇಲ್ಲಿ ಒಬ್ಬ ಇತಿಹಾಸಗಾರ್ತಿ ಉಪೇಂದ್ರ ಸಿಂಗ್ ಅಂತ ಹೇಳಿ ಅವ್ರು ಹೇಳ್ತಾರೆ, ದ ಪಾಸ್ಟ್ ಲೈಕ್ ದ ಪ್ರೆಸೆಂಟ್ ಈಸ್ ಕಾಂಪ್ಲೆಕ್ಸ್. ಅಂದರೆ ದ ಪಾಸ್ಟ್ ಅಂದರೆ ಹಳೆಯ ಕಾಲ ಈಗ ಪ್ರೆಸೆಂಟ್ನಂತೆ, ಅಂದರೆ ಈಗ ಪ್ರಸ್ತುತ ಇರುವಂತಹ ಕಾಲದಂತೆ ತುಂಬ ಕಾಂಪ್ಲೆಕ್ಸ್ ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದರೆ ಈಗ ಬಹುಶಃ ನಾವು ಒಂದು 2000ರಿಂದ 2020ರವರೆಗಿನ ಭಾರತದ ಸಾಮಾಜಿಕ ಜೀವನವನ್ನು ಕುರಿತು ಬರೀರಿ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳಿದ್ರೆ, ಯಾಕೆಂದರೆ ನೀವು ಕಂಡದ್ದನ್ನು ಅನುಭವಿಸಿದ್ದನ್ನು ಕಾಶ್ಮೀರದಲ್ಲಿರೋನು ಒಂಥರ ಬರೀತಾನೆ ಭಾರತದ ಸಾಮಾಜಿಕ ಸ್ಥಿತಿಯನ್ನು, ತಮಿಳ್ನಾಡಲ್ಲಿರೋನು ಒಂಥರ ಬರೀತಾನೆ, ಮಧ್ಯಪ್ರದೇಶದಲ್ಲಿರೋನು ಒಂಥರ ಬರೀತಾನೆ, ಬೆಂಗಳೂರಲ್ಲಿರೋನು ಒಂಥರ ಬರೀತಾನೆ, ಲಿಂಗ್ಸ್ಗೂರ್ನಲ್ಲಿರೋನು ಒಂಥರ ಬರೀತಾನೆ. ಯಾಕಂದರೆ ನಮಗೆ ಪ್ರೆಸೆಂಟ್ ಸಿಚುವೇಷನಲ್ಲಿ ಸಾಕಷ್ಟು ಮಾಹಿತಿಗಳು ಲಭ್ಯ ಇದ್ದರೂ ಕೂಡ ಆ ಎಲ್ಲವನ್ನು ಒಟ್ಟಾಗಿ ಸೇರಿಸಿ ಒಂದು ಭಾರತದ ಸಾಮಾಜಿಕ ಚಿತ್ರಣವನ್ನು ಬರೆಯೋದಕ್ಕೆ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ 500 ವರ್ಷಗಳ ಹಿಂದೆ, 1000 ವರ್ಷ, 2, 3, 4, 5, 6000 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಏನಿತ್ತು, ಜನಜೀವನ ಹೇಗಿತ್ತು ಅನ್ನೋದನ್ನು ಅಧ್ಯಯನ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ದೇರ್ ಕ್ಯಾನ್ ಬಿ ನೆವರ್ ಬಿ ಎ ಸಿಂಗಲ್ ಫೈನಲ್ ಪರ್ಫೆಕ್ಟ್ ಹಿಸ್ಟರಿ ಅಂತೇಳಿ. ಅಂದರೆ ಯಾವಾಗಲೂ ಅಷ್ಟೇ ಒಂದೇ ಸಿಂಗಲ್ ಇತಿಹಾಸ ಇದೇ ಕರೆಕ್ಟ್, ಇದೇ ಸರಿ ಅಂತ ಹೇಳೋಕ್ಕಾಗಲ್ಲ. ಹಾಗಂತೇಳ್ಬಿಟ್ಟು ಇತಿಹಾಸ ಎಲ್ಲವೂ ಸುಳ್ಳು ಅಲ್ಲ. ಹಿಸ್ಟೋರಿಯನ್ ಕ್ಯಾನ್ ಬ್ರಿಂಗ್ ಅಸ್ ಎ ಕ್ಲೋಸ್ ಆಸ್ ಪಾಸಿಬಲ್ ಟು ಸಚ್ ಪಿಕ್ಚರ್. ಇತಿಹಾಸಕಾರರು ನಮ್ಮನ್ನು ಇತಿಹಾಸದಲ್ಲಿ ನಡೆದಿರುವಂತಹ ಘಟನೆಗಳ ಸತ್ಯದ ಹತ್ತಿರಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸುವಂತಹ ಕೆಲಸವನ್ನು ಇತಿಹಾಸಕಾರರು ಮಾಡ್ತಾ ಇದ್ದಾರೆ. ಹಾಗಾಗಿ ಇತಿಹಾಸಕಾರರು ಮಾಡುವಂತಹ ಕೆಲಸ ಏನು ಅಂತಂದರೆ ನಮ್ಮನ್ನು ಸತ್ಯದ ಹತ್ತಿರ ಹೋಗಿ ನಿಲ್ಲಿಸ್ತಾರೆ. ನಮ್ಮ ಇತಿಹಾಸದ ಬಗ್ಗೆ, ಇತಿಹಾಸ ರಚನೆ ಬಗ್ಗೆ ಅಲ್ಬೆರೂನಿ ಎನ್ನುವಂತಹ ಒಬ್ಬ ಅರಬ್ ಇತಿಹಾಸಕಾರ ಹೇಳ್ತಾನೆ, ಅಲ್ಲಿ ಭಾರತದಲ್ಲಿ ಐತಿಹಾಸಿಕ ಘಟನೆಗಳ ನಿರೂಪಣೆಗೆ ಹೆಚ್ಚಿನ ಗಮನ ಕೊಟ್ಟಿಲ್ಲ ಅಂತ ಹೇಳ್ತಾನೆ. ಹಾಗೆಯೇ ಅವರು ಕಾಲಗಣನೆಗೆ ಅನುಗುಣವಾಗಿ ವಿಷಯಗಳನ್ನು ನಿರೂಪಿಸುವಲ್ಲಿ ನಿರ್ಲಕ್ಷ್ಯ ತೋರಿದ್ದಾರೆ. ಅವರನ್ನು ಸಮಾಚಾರಗಳಿಗೆ ಒತ್ತಾಯಿಸದಲ್ಲಿ ಏನು ಹೇಳಬೇಕೆಂದು ತೋರದೆ ಏಕಪ್ರಕಾರವಾಗಿ ಕತೆ ಹೇಳಲು ಪ್ರಾರಂಭಿಸುತ್ತಾರೆ. ಹಾಗಾಗಿ ಐತಿಹಾಸಿಕ ಗ್ರಂಥಗಳು ಭಾರತೀಯರು ರಚನೆ ಮಾಡಿಲ್ಲ ಅನ್ನೋ ಅರ್ಥದಲ್ಲಿ ಅಲ್ಬೆರೂನಿ ಹೇಳ್ತಾನೆ. ಇವನು ಹೇಳಿದ್ದು ಒಂದು ಅರ್ಥದಲ್ಲಿ ಸರಿ ಅಂತ ಅನ್ಬೋದು. ಯಾಕೆಂದರೆ ನಮ್ಮ ಪ್ರಾಚೀನ ಗ್ರೀಕರು ಬರೆದಿರುವಂತಹ ಒಂದು ನಿಖರವಾಗಿ ಕಾಲಗಣನೆಗೆ ಅನುಗುಣವಾಗಿ ಭಾರತದಲ್ಲಿ ಇತಿಹಾಸ ರಚನೆ ಆಗಿರೋದು ಕಡಿಮೆ.
ಹಾಗಂತ ಹೇಳ್ಬಿಟ್ಟು ಐತಿಹಾಸಿಕ ಗ್ರಂಥಗಳ ರಚನೆ ಆಗಿಲ್ಲ ಅಂತಲೇ ನಾವು ಹೇಳಿದರೆ ತಪ್ಪಾಗುತ್ತೆ. ಯಾಕೆಂದರೆ ನಮ್ಮ ಮಹಾಕಾವ್ಯಗಳು ಪುರಾಣಗಳಲ್ಲಿ ಸಾಕಷ್ಟು ಐತಿಹಾಸಿಕ ಅಂಶಗಳನ್ನು ಇವತ್ತು ಒಳಗೊಂಡಿದೆ ಅನ್ನೋದನ್ನು ನಮ್ಮ ವಿಜ್ಞಾನಿಗಳು ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಹಾಗೆಯೇ ಇದು ನೋಡಿ, ನಮಗೆ ಇವತ್ತಿನ ಟಾಪಿಕ್ ನಿಮಗೆ ಅರ್ಥ ಆಗಬೇಕು ಅಂತಂದರೆ ಈ ಒಂದು ಚಾರ್ಟ್ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ಬಿಟ್ರೆ ಈ ಒಂದು ಟಾಪಿಕ್ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಮೊದಲನೇದಾಗಿ ಆಧಾರಗಳು ಅಂದರೆ ಏನು ಅಂತೇಳ್ಬಿಟ್ಟು ಈಗ ತಿಳ್ಕೊಂಡಿದ್ವಿ. ಐತಿಹಾಸಿಕ ಅಂಶಗಳನ್ನು ಒಳಗೊಂಡಿರುವಂಥ ವಸ್ತುಗಳು. ಆವಾಗಲೇ ಹೇಳಿದ್ವಿ, ಒಂದು ಮಡಿಕೆ ಚೂರಾಗಿರ್ಬೋದು, ಗೊಮ್ಮಟೇಶ್ವರ ವಿಗ್ರಹ ಆಗಿರ್ಬೋದು. ಅದು ಆ ಆಧಾರಗಳನ್ನು ನಾವು ಮುಖ್ಯವಾಗಿ 2 ಭಾಗಗಳನ್ನಾಗಿ ವಿಭಾಗ ಮಾಡಿದ್ದೇವೆ. ಒಂದನೇದು ಸಾಹಿತ್ಯ ಆಧಾರಗಳು, ಎರಡನೇದು ಪುರಾತತ್ವ ಆಧಾರಗಳು ಅಂತ. ಒಂದನೇದು ಸಾಹಿತ್ಯ ಆಧಾರ, ಎರಡನೇದು ಪುರಾತತ್ವ, ಲಿಟರರಿ ಸೋರ್ಸಸ್, ಮತ್ತೊಂದು ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತ ಹೇಳ್ಬಿಟ್ಟು. ಇದು ಲಿಟರರಿ ಸೋರ್ಸಸ್ ಅಂತಂದರೆ ಮತ್ತೆ ಏನು? ಸಂಸ್ಕೃತದಲ್ಲಿ ಪಾಳಿ, ಪ್ರಾಕೃತ, ಕನ್ನಡ, ತೆಲುಗು, ತಮಿಳು ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ರಚನೆಯಾಗಿರುವಂತಹ ಗ್ರಂಥಗಳು, ಇವುಗಳನ್ನು ಸಾಹಿತ್ಯ ಆಧಾರಗಳು ಅಂತ ಹೇಳ್ಬಿಟ್ಟು ಕರಿತೇವೆ. ಹಾಗೆಯೇ ಪುರಾತತ್ವ ಆಧಾರಗಳು ಅಂತಂದರೆ ನಮ್ಮಲ್ಲಿ ಆರ್ಕಿಯಾಲಜಿಸ್ಟ್ಗಳು ನಮ್ಮ ಇತಿಹಾಸದ ಕಾಲ ಗರ್ಭದಲ್ಲಿ ಹುದುಗಿರುವಂತಹ ಎಷ್ಟೋ ವಸ್ತುಗಳನ್ನು ಹೆಕ್ಕಿ ತೆಗೆದಿದ್ದಾರೆ. ಅದನ್ನು ಆರ್ಕಿಯಾಲಜಿಕಲ್ ಸೋರ್ಸಸ್ ಅಥವಾ ಪುರಾತತ್ವ ಆಧಾರಗಳು ಅಂತ ಹೇಳ್ಬಿಟ್ಟು ಕರಿತೇವೆ. ಇನ್ನು ಈ ಸಾಹಿತ್ಯ ಆಧಾರಗಳನ್ನು ಮುಖ್ಯವಾಗಿ 2 ಭಾಗಗಳನ್ನಾಗಿ ಮತ್ತೆ ವಿಭಾಗಿಸ್ತೇವೆ. ಅಂದರೆ ಲಿಟ್ರರಿ ಸೋರ್ಸಸ್ನ 2 ಭಾಗಗಳು. ಒಂದು ನೇಟಿವ್ ಲಿಟ್ರೇಚರು, ಫಾರಿನ್ ಲಿಟ್ರೇಚರು, ಅಂದರೆ ದೇಶೀಯ ಸಾಹಿತ್ಯ, ಮತ್ತೊಂದು ವಿದೇಶಿ ಸಾಹಿತ್ಯ ಅಂತ ಹೇಳ್ಬಿಟ್ಟು. ಏನು ದೇಶೀಯ ಸಾಹಿತ್ಯ ಅಂದರೆ ನಮ್ಮ ದೇಶದ ಒಳಗಿನ ವಿಜ್ಞಾನಿಗಳು, ಕವಿಗಳು, ವಿದ್ವಾಂಸರುಗಳು ರಚನೆ ಮಾಡಿರುವಂತಹದ್ದು. ಉದಾಹರಣೆಗೆ ಅಶ್ವಘೋಷ ಬರೆದಿರುವಂತಹ ಬುದ್ಧ ಚರಿತ, ಕೌಟಿಲ್ಯ ಬರೆದಿರುವಂತಹ ಅರ್ಥಶಾಸ್ತ್ರ ಹೀಗೆ. ವಿದೇಶಿ ಸಾಹಿತ್ಯ ಅಂದರೆ ನಮ್ಮ ದೇಶಕ್ಕೆ ವಿದೇಶಿಯರು ಬಂದಿದ್ದಾರೆ. ಯಾಕೆ? ವರ್ತಕರಾಗಿ ಬಂದಿದ್ದಾರೆ, ಅವರು ಗ್ರಂಥಗಳನ್ನು ಬರೆದಿದ್ದಾರೆ. ರಾಯಭಾರಿಗಳಾಗಿ ಬಂದಿದ್ದಾರೆ, ಅವರು ಹಲವು ಗ್ರಂಥಗಳನ್ನು ಬರೆದಿದ್ದಾರೆ. ಪ್ರವಾಸಿಗರಾಗಿ ಬಂದಿದ್ದಾರೆ, ಅವರು ಹಲವು ಗ್ರಂಥಗಳನ್ನು ಬರೆದಿದ್ದಾರೆ. ಬೌದ್ಧ ಸಾಹಿತ್ಯವನ್ನು ಅಧ್ಯಯನ ಮಾಡಲಿಕ್ಕೆ ವಿದ್ವಾಂಸಗಳು ಬಂದಿದ್ದಾರೆ, ಅವರು ಕೂಡ ಇಲ್ಲಿನ ಸ್ಥಿತಿಗತಿಗಳನ್ನು ಕುರಿತು ಗ್ರಂಥಗಳನ್ನು ಬರೆದಿದ್ದಾರೆ. ಆ ವಿದೇಶಿಯರು ಬರೆದಿರುವಂಥದ್ದನ್ನು ವಿದೇಶಿ ಸಾಹಿತ್ಯ ಅಥವಾ ಫಾರಿನ್ ಲಿಟರೇಚರ್ ಅಂತ ಹೇಳ್ಬಿಟ್ಟು ಕರಿತೇವೆ. ನಾವೀಗ ಈ ದೇಶೀಯ ಸಾಹಿತ್ಯದಲ್ಲಿ ಮತ್ತೆ ನಾವು ಮುಖ್ಯವಾಗಿ 4 ಭಾಗಗಳನ್ನಾಗಿ ನೋಡ್ತೇವೆ. ಒಂದನೇದು ಧಾರ್ಮಿಕ ಸಾಹಿತ್ಯ, ಎರಡನೇದು ಐತಿಹಾಸಿಕ ಸಾಹಿತ್ಯ, ಮೂರನೇದು ಸಂಗಮ ಸಾಹಿತ್ಯ, ನಾಲ್ಕನೇದು ವೈಜ್ಞಾನಿಕ ಸಾಹಿತ್ಯ ಅಂತ ಹೇಳ್ಬಿಟ್ಟು. ಹೀಗೆ ನಾವು 4 ಭಾಗಗಳಾಗಿ ನಾವು ವಿಭಾಗ ಮಾಡ್ತೇವೆ. ಅಂದರೆ ಧಾರ್ಮಿಕ ಸಾಹಿತ್ಯ ಅಂದರೆ ವೇದಗಳು, ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರುವಂಥದ್ದು, ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಗ್ರಂಥಗಳನ್ನು ನಾವು ಧಾರ್ಮಿಕ ಸಾಹಿತ್ಯ ಅಂತ ಕರಿತೇವೆ. ಐತಿಹಾಸಿಕ ಸಾಹಿತ್ಯ ಅಂತಂದರೆ ನಾವು ಬಾಣನ ಹರ್ಷಚರಿತೆ, ಅದು ಐತಿಹಾಸಿಕ ಸಾಹಿತ್ಯ. ಮುದ್ರಾ ರಾಕ್ಷಸ, ಅದು ಐತಿಹಾಸಿಕ ಸಾಹಿತ್ಯ, ಐತಿಹಾಸಿಕ ಅಂಶಗಳನ್ನು ಒಳಗೊಂಡಿರುವಂಥ ಸಾಹಿತ್ಯ. ಸಂಗಮ ಸಾಹಿತ್ಯ ಕ್ರಿಸ್ತಪೂರ್ವ 3ನೇ ಶತಮಾನದಿಂದ ಕ್ರಿಸ್ತಶಕ 3ನೇ ಶತಮಾನದವರೆಗೆ ತಮಿಳುನಾಡಿನಲ್ಲಿ ರಚನೆ ಆಗಿರುವಂತಹ ಸಾಹಿತ್ಯ, ಲೌಕಿಕ ಸಾಹಿತ್ಯ ಅಂತಲೂ ಕೂಡ ಅದನ್ನು ಕರಿತೇವೆ, ಅದು ಸಂಗಮ ಸಾಹಿತ್ಯ ಅಂತ ಕರಿತೇವೆ. ನೆಕ್ಸ್ಟ್ ವೈಜ್ಞಾನಿಕ ಸಾಹಿತ್ಯ. ನಮ್ಮ ದೇಶದಲ್ಲಿರುವಂತಹ ಬ್ರಹ್ಮಗುಪ್ತ, ಆರ್ಯಭಟ, ವರಹಾಮಿಹಿರ ಇಂತಹ ವಿಜ್ಞಾನಿಗಳು ತಮ್ಮದೇ ಆಗಿರುವಂತಹ ವೈಜ್ಞಾನಿಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ, ಅದನ್ನು ವೈಜ್ಞಾನಿಕ ಸಾಹಿತ್ಯ ಅಂತ ಹೇಳ್ಬಿಟ್ಟು ಕರಿತೇವೆ. ನೆಕ್ಸ್ಟು ಈ ಧಾರ್ಮಿಕ ಸಾಹಿತ್ಯವನ್ನೇ ಮತ್ತೆ ನಾವು 3 ಭಾಗಗಳಾಗಿ ವಿಭಾಗ ಮಾಡ್ತೇವೆ. ಏನು ಅಂತಂದರೆ ವೈದಿಕ ಸಾಹಿತ್ಯ, ಜೈನ ಸಾಹಿತ್ಯ ಮತ್ತು ಬೌದ್ಧ ಸಾಹಿತ್ಯ ಅಂತ ಹೇಳ್ಬಿಟ್ಟು. ಅಂದರೆ ವೈದಿಕ ಧರ್ಮದ ಬಗ್ಗೆ ಇರುವಂತಹ ಗ್ರಂಥಗಳು, ಜೈನ ಧರ್ಮದ ಬಗ್ಗೆ ಇರುವಂತಹ ಗ್ರಂಥಗಳು ಮತ್ತು ಬೌದ್ಧ ಧರ್ಮದ ಬಗ್ಗೆ ಇರುವಂತಹ ಗ್ರಂಥಗಳು. ಇದು ದೇಶೀಯ ಸಾಹಿತ್ಯದಲ್ಲಿ ಬರುವಂಥದ್ದು. ನೆಕ್ಸ್ಟು ವಿದೇಶಿ ಸಾಹಿತ್ಯಕ್ಕೆ ಬಂದರೆ ಇದರಲ್ಲಿ ಮತ್ತೆ 4 ದೇಶದ ಸಾಹಿತ್ಯದ ನೋಡ್ತೇವೆ. ಗ್ರೀಕ್ನಿಂದ ಬಂದಿರುವಂಥವ್ರು, ರೋಮ್ನಿಂದ ಬಂದಿರುವಂಥವ್ರು, ಚೀನಾ ಪ್ರವಾಸಿಗಳು, ಮುಸ್ಲಿಂ ಬರಹಗಾರರು ಅಂತ ಹೇಳ್ಬಿಟ್ಟು. ಹೀಗೆ 4 ರೀತಿಯ ಪ್ರತಿಯೊಂದನ್ನು ಕೂಡ ನಾನು ವಿವರವಾಗಿ ಹೇಳ್ತಾ ಹೋಗ್ತೇನೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಪುರಾತತ್ವ ಆಧಾರಗಳಿಗೆ ಬಂದರೆ ಇಲ್ಲಿ ಕೂಡ ನಾವು ಆರ್ಕಿಯಾಲಜಿಕಲ್ ಸೋರ್ಸಲ್ಲಿ 4 ಭಾಗಗಳನ್ನು ನೋಡ್ತೇವೆ.
ಅಂದರೆ ಅಧ್ಯಯನದ ಅನುಕೂಲಕ್ಕಾಗಿ ನಾವು ಇಷ್ಟೆಲ್ಲ ಭಾಗಗಳನ್ನಾಗಿ ಮಾಡಿಕೊಂಡಿದ್ದೇವೆ. ಏನು ಆರ್ಕಿಯಾಲಜಿಕಲ್ ಸೋರ್ಸಸ್ಸಲ್ಲಿ ಒಂದನೇದು ಭೂ ಉತ್ಖನನಗಳು, ಎರಡನೇದು ಶಾಸನಗಳು, ಮೂರನೇದು ನಾಣ್ಯಗಳು, ನಾಲ್ಕನೇದು ಸ್ಮಾರಕಗಳು ಅಂತೇಳಿ ಇದರ ಬಗ್ಗೆ ಪ್ರತಿಯೊಂದರ ಬಗ್ಗೆ ನಾವು ಒಂದೊಂದೇ ಅಂಶದ ಬಗ್ಗೆ ಈಗ ತಿಳ್ಕೊಳ್ತಾ ಹೋಗೋಣ. ಈಗ ಸಾಹಿತ್ಯಿಕ ಆಧಾರಗಳಲ್ಲಿ ದೇಶೀಯ ಸಾಹಿತ್ಯದಲ್ಲಿ, ಅದರಲ್ಲೂ ಧಾರ್ಮಿಕ ಸಾಹಿತ್ಯದಲ್ಲಿ ವೈದಿಕ ಸಾಹಿತ್ಯದ ಬಗ್ಗೆ ನಾವೀಗ ತಿಳ್ಕೊಳ್ತಾ ಹೋಗೋಣ. ಏನೀಗ ವೈದಿಕ ಸಾಹಿತ್ಯ, ವೇದಿಕ್ ಲಿಟ್ರೇಚರ್, ಅದರಲ್ಲಿ ಮುಖ್ಯವಾಗಿ ಬರುವಂಥದ್ದು ವೇದಗಳು, ಬ್ರಾಹ್ಮಣಗಳು, ಪುರಾಣಗಳು, ಧರ್ಮಶಾಸ್ತ್ರಗಳು, ಈ ಮಹಾಕಾವ್ಯಗಳು, ಇವೆಲ್ಲವನ್ನು ಒಟ್ಟಾರೆಯಾಗಿ ಸೇರಿಸಿ ನಾವು ವೈದಿಕ ಸಾಹಿತ್ಯ ಅಂತ ಹೇಳ್ಬಿಟ್ಟು ಕರಿತೇವೆ. ಅದರಲ್ಲಿ ವೇದಗಳು ಎಷ್ಟಿದಾವೆ ಅನ್ನೋದು ನಿಮಗೆ ಗೊತ್ತಿದೆ. ಎಷ್ಟಿದೆ? 4 ವೇದಗಳು: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಆ ವೇದಗಳಲ್ಲಿ ಏನಿದೆ? ಭಾರತೀಯ ಸಾಹಿತ್ಯದ ಉಗ್ರಾಣ ಅಂತ ಹೇಳ್ಬಿಟ್ಟು ಅದನ್ನು ವೇದಗಳನ್ನು ಕರೀತಾರೆ. ಅಂದರೆ ಅತ್ಯಂತ ಶ್ರೇಷ್ಠ ಮಟ್ಟದ ಸಾಹಿತ್ಯ ರಚನೆ ಆಗಿರೋಂಥದ್ದು ಆ 4 ವೇದಗಳಲ್ಲಿ ಅಂತ. ಹಾಗೆ ಈ ವೇದಗಳಲ್ಲಿ ಏನಿದೆ? ಈ ವೇದಗಳು ಧಾರ್ಮಿಕ ಸಾಹಿತ್ಯ, ಇದರಲ್ಲಿ ಯಾವುದೇ ಐತಿಹಾಸಿಕ ಅಂಶಗಳು ಇಲ್ಲ ಅಂತ ಹೇಳ್ಬಿಟ್ಟು ಈ ವೇದಗಳನ್ನು ಇತಿಹಾಸದ ಆಧಾರಗಳ ಪಟ್ಟಿಯಿಂದ ಹೊರಗಿಟ್ಟಿದ್ರು. ಆದರೆ ಆಳವಾಗಿ ಅಧ್ಯಯನ ಮಾಡಿದಾಗ ನಮಗೆ ವೇದಗಳಲ್ಲಿ ಆರ್ಯರ ರಾಜಕೀಯ, ಅವರ ಧಾರ್ಮಿಕ ಜೀವನ, ಅವರ ಸಾಮಾಜಿಕ ಜೀವನ, ಆರ್ಥಿಕ ಜೀವನ ಹೇಗಿತ್ತು ಅನ್ನೋದು ನಮಗೆ ವೇದಗಳಲ್ಲಿ ಗೊತ್ತಾಗುತ್ತೆ. ಹಾಗೆಯೇ ಅಲ್ಲಿ ಆರ್ಯ ನಾಗರಿಕತೆ ಭಾರತದಲ್ಲಿ ಯಾವ ರೀತಿಯಾಗಿ ಉತ್ತರದಲ್ಲಿ, ನಂತರ ದಕ್ಷಿಣದಲ್ಲಿ ಹೇಗೆ ವಿಸ್ತಾರ ಆಯಿತು ಅನ್ನೋದು ನಮಗೆ ಇದರಿಂದ ಗೊತ್ತಾಗುತ್ತೆ. ಹಾಗೆಯೇ ಇಲ್ಲಿ ಸಭಾ ಮತ್ತು ಸಮಿತಿಗಳು ಅಂತೇಳ್ಬಿಟ್ಟು 2 ಸದನಗಳಿದ್ವು. ಆ ಸಮಿತಿಗಳ ಬಗ್ಗೆ ನಮಗೆ ಮಾಹಿತಿ ತಿಳಿಯುತ್ತೆ. 10 ರಾಜರುಗಳ ಕದನ, ಯಾವ್ಯಾವ ರಾಜರುಗಳು ಭಾಗವಹಿಸಿದ್ರು, ಯಾವ ರೀತಿ ಯುದ್ಧ ನಡೀತು, ಈ ಮಾಹಿತಿ ನಮಗೆ ಅದರಲ್ಲಿ ಸಿಗುತ್ತೆ. ಹಾಗೆಯೇ ಅಲ್ಲಿ ಆರ್ಯ ಮತ್ತು ಅನಾರ್ಯ, ಆರ್ಯ ಮತ್ತು ದಸ್ಯುಗಳ ನಡುವಿನ ಯುದ್ಧದ ಬಗ್ಗೆ ಬಹಳಷ್ಟು ಮಾಹಿತಿ ನಮಗೆ ಇದರಲ್ಲಿ ತಿಳಿದು ಬರ್ತದೆ. ಹಾಗಾಗಿ ಇದೊಂದು ಮುಖ್ಯವಾಗಿರುವಂಥ ಐತಿಹಾಸಿಕ ದಾಖಲೆ ಅಂತ ಹೇಳ್ಬಿಟ್ಟು ಕರಿತೇವೆ. ನೆಕ್ಸ್ಟ್ ಬ್ರಾಹ್ಮಣಕಗಳು. ಬ್ರಾಹ್ಮಣಕಗಳು ಅಂತಂದರೆ ವೇದಗಳ ಮೇಲೆ ಗದ್ಯ ರೂಪದ ವ್ಯಾಖ್ಯಾನವನ್ನು ಒಂದಷ್ಟು ಜನ ಋಷಿ ಮುನಿಗಳು ಬರೆದರು. ಅದನ್ನೇ ಬ್ರಾಹ್ಮಣಕಗಳು ಅಂತ ಹೇಳ್ತೀವಿ. ಅದರಲ್ಲಿ ಕೂಡ ಸಾಕಷ್ಟು ಮಾಹಿತಿಗಳನ್ನು ನಾವು ನೋಡ್ತೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ ರಾಜನ ಕರ್ತವ್ಯಗಳು ಏನು ಅನ್ನೋದ್ರ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಗಳು ಇದರಲ್ಲಿ ಬ್ರಾಹ್ಮಣಗಳಲ್ಲಿ ದೊರೆಯುತ್ತವೆ. ಹಾಗೆಯೇ ವೈದಿಕ ಸಾಹಿತ್ಯದಲ್ಲಿ ಅತ್ಯಂತ ಶ್ರೇಷ್ಠ ಮಟ್ಟದ ಜಗತ್ತಿನ ತತ್ವಜ್ಞಾನಕ್ಕೆ ಒಂದು ದೊಡ್ಡ ಕೊಡುಗೆ ಅಂತೇಳ್ಬಿಟ್ಟು ಭಾರತದ ಉಪನಿಷತ್ತುಗಳನ್ನು ಕರೀತಾರೆ. ಈ ಉಪನಿಷತ್ತುಗಳಲ್ಲಿ ಭಾರತೀಯ ಆರಂಭದ ಸಂಸ್ಕೃತಿಯನ್ನು ನಾವು ತಿಳಿತೇವೆ. ಹಾಗೆಯೇ ತತ್ವಶಾಸ್ತ್ರ ಮತ್ತು ನೀತಿಶಾಸ್ತ್ರದ ಬಗ್ಗೆ ನಾವು ಸಾಕಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ತೇವೆ. ಇನ್ನು ವೈದಿಕ ಸಾಹಿತ್ಯದಲ್ಲಿ ಮತ್ತೊಂದು ಧರ್ಮಶಾಸ್ತ್ರಗಳು ಅಂತೇಳಿ, ಇಲ್ಲಿ ಮನುಸ್ಮೃತಿ, ನಾರದ ಸ್ಮೃತಿ, ಯಾಜ್ಞವಲ್ಕ ಸ್ಮೃತಿ, ಬೃಹಸ್ಪತಿ ಸ್ಮೃತಿ, ಇವೆಲ್ಲವೂ ಕೂಡ ಒಂದು ರೀತಿ ಕಾನೂನಿನ ಗ್ರಂಥಗಳಿವೆಲ್ಲ. ಆಗಿನ ಕಾಲಘಟ್ಟದಲ್ಲಿ ಈ ಕಾನೂನುಗಳನ್ನು ಅನುಸರಿಸಿ ರಾಜರುಗಳು ಆಳ್ವಿಕೆಯನ್ನು ಮಾಡುತ್ತಿದ್ದದನ್ನು ನಾವು ನೋಡ್ತೇವೆ. ಹಾಗೆಯೇ ಪುರಾಣಗಳು. ಸಾಮಾನ್ಯವಾಗಿ ಪುರಾಣಗಳು ನಮಗೆ ಕರೆಕ್ಟಾಗಿ ಯಾವಾಗ ರಚನೆ ಆಯಿತು ಅನ್ನೋದ್ರ ಬಗ್ಗೆ ಸೂಕ್ತ ಮಾಹಿತಿ ಕೊರತೆ ಇದೆ. ಆದರೆ ಅಲ್ಲಿ ಈ ಪುರಾಣಗಳನ್ನು ಸಾಮಾನ್ಯವಾಗಿ 3ನೇ ಶತಮಾನದಿಂದ, ಅಂದರೆ ಕ್ರಿಸ್ತಶಕ 3ನೇ ಶತಮಾನದಿಂದ 10ನೇ ಶತಮಾನದವರೆಗಿನ ಅವಧಿಯಲ್ಲಿ ಈ ಪುರಾಣಗಳ ರಚನೆ ಆದವು ಅಂತ ಹೇಳ್ತಾರೆ. ಒಟ್ಟು 18 ಪುರಾಣಗಳು ಮತ್ತು 18 ಉಪಪುರಾಣಗಳು ಇದ್ದಾವೆ. ಅಂದರೆ ಈ ಪುರಾಣಗಳೆಲ್ಲವೂ ಕೂಡ ಕಥೆಗಳು, ಕಟ್ಟುಕಥೆಗಳು ಅಂತೇಳ್ಬಿಟ್ಟು ಇವುಗಳನ್ನು ಕೂಡ ಇತಿಹಾಸದ ಆಧಾರಗಳ ಪಟ್ಟಿಯಿಂದ ಹೊರಗಿಟ್ಟಿದ್ರು. ಆದರೆ ಅಲ್ಲಿರುವಂತಹ ಕೆಲವು ಐತಿಹಾಸಿಕ ಅಂಶಗಳನ್ನು ಗುರುತಿಸಿದಂಥ ಇತಿಹಾಸಕಾರರು ಈ ಪುರಾಣಗಳನ್ನು ಕೂಡ ಆಧಾರಗಳ ಪಟ್ಟಿಗೆ ಸೇರಿಸಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ವಿಷ್ಣು ಪುರಾಣ, ಇದು ಮೌರ್ಯರ ಬಗ್ಗೆ, ಮೌರ್ಯರ ರಾಜಕೀಯ ಇತಿಹಾಸದ ಬಗ್ಗೆ ನಮಗೆ ಮಾಹಿತಿ ತಿಳಿಸ್ಕೊಟ್ರೆ, ವಾಯುಪುರಾಣ ನಮಗೆ ಗುಪ್ತರ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿನ ತಿಳಿಸ್ಕೊಡ್ತದೆ. ಅವರ ವಂಶಾನುಚರಿತೆ, ಅವರು ಯಾವ ರಾಜರ ನಂತರ ಯಾವ ರಾಜ ಆಳ್ವಿಕೆಗೆ ಬಂದ ಅನ್ನೋದನ್ನು ನಮಗೆ ತಿಳಿಸ್ಕೊಡುತ್ತೆ. ಹಾಗೆ ಮತ್ಸ್ಯ ಪುರಾಣ, ಇದು ಶಾತವಾಹನರ ಬಗ್ಗೆ ನಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ನಮಗೆ ತಿಳಿಸ್ಕೊಡ್ತದೆ. ಹಾಗಾಗಿ ಪುರಾಣಗಳಲ್ಲಿಯೂ ಕೂಡ ನಮಗೆ ಸಾಕಷ್ಟು ಐತಿಹಾಸಿಕ ಅಂಶಗಳು ಸಿಗೋದ್ರಿಂದ ಇವುಗಳನ್ನು ಕೂಡ ಒಂದು ಪ್ರಮುಖ ಐತಿಹಾಸಿಕ ಆಧಾರಗಳು ಅಂತೇಳ್ಬಿಟ್ಟು ನಾವು ಪರಿಗಣಿಸಿದ್ದೇವೆ. ಇನ್ನು ಮುಖ್ಯವಾಗಿ, ಬಹಳ ಮುಖ್ಯವಾಗಿ ನಮಗೆ ಮಹಾಕಾವ್ಯಗಳು, ರಾಮಾಯಣ ಮತ್ತು ಮಹಾಭಾರತ, ಇವೆರಡೂ ಕೂಡ
ಒಂದು ವರ್ಗ ಇಲ್ಲ, ರಾಮಾಯಣ ಮಹಾಭಾರತ ಕೇವಲ ಕಾವ್ಯಗಳು, ಅದಕ್ಕೆ ಐತಿಹಾಸಿಕ ಆಧಾರ ಇಲ್ಲ ಅಂತ ಹೇಳ್ತಾರೆ. ಆದರೆ ಇತ್ತೀಚೆಗೆ ಬಹಳಷ್ಟು ಜನ ಇತಿಹಾಸಕಾರರು ಈಗಿನ ಅಂದರೆ ರಾಮಾಯಣ ಮತ್ತು ಮಹಾಭಾರತದ ಕಾಲಘಟ್ಟಕ್ಕೆ ಸಂಬಂಧಪಟ್ಟಿರುವಂತಹ ಹಲವಾರು ಸ್ಥಳಗಳಲ್ಲಿ ಸಂಶೋಧನೆಗಳನ್ನು ಮಾಡಿ ಅಲ್ಲಿರುವಂತಹ ಇಂದ್ರಪ್ರಸ್ಥ ಹಾಗೆಯೇ ಅಲ್ಲಿರುವಂತಹ ಮಥುರಾ ಮುಂತಾದಂತಹ ಸ್ಥಳಗಳ ಸಂಶೋಧನೆಗಳನ್ನು ಮಾಡಿ ಆ ರಾಮಾಯಣ ಮತ್ತು ಮಹಾಭಾರತದ ಕುರುಹುಗಳನ್ನು ಕಂಡುಕೊಂಡಿದ್ದಾರೆ. ಹಾಗಾಗಿ ರಾಮಾಯಣ ಮತ್ತು ಮಹಾಭಾರತ ಕೇವಲ ಕಾವ್ಯಗಳಲ್ಲವು, ಅದು ಆಗಿನ ಕಾಲಘಟ್ಟದಲ್ಲಿ ಇದ್ದಂತಹ ಒಂದು ಪ್ರಮುಖವಾಗಿರುವಂತಹ ಸಾಮಾಜಿಕ ಜೀವನವನ್ನು, ರಾಜಕೀಯ ಜೀವನವನ್ನು, ಧಾರ್ಮಿಕ ಜೀವನವನ್ನು ಕಟ್ಟಿಕೊಡುವಂತಹ ಪ್ರಮುಖ ಆಧಾರಗಳು ಅಂತೇಳ್ಬಿಟ್ಟು ಅವುಗಳನ್ನು ಪರಿಗಣಿಸಿದ್ದಾರೆ. ಹಾಗಾಗಿ ಈ ಕ್ರಿಸ್ತಪೂರ್ವದ ಕಾಲದ ಘಟ್ಟದಲ್ಲಿರುವಂತಹ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಜೀವನವನ್ನು ತಿಳಿದುಕೊಳ್ಳೋದಕ್ಕೆ ನಮಗೆ ರಾಮಾಯಣ ಮಹಾಭಾರತಗಳು ಕೂಡ ಬಹಳಷ್ಟು ಮುಖ್ಯವಾಗಿರುವಂತಹ ಆಧಾರಗಳನ್ನು ನಮಗಿವು ಒದಗಿಸಿ ಕೊಡ್ತವೆ. ಇದಿಷ್ಟು ವೈದಿಕ ಸಾಹಿತ್ಯದ ಕುರಿತು. ಅಂದರೆ ಆಧಾರಗಳಲ್ಲಿ ಎರಡು ವಿಧ, ಲಿಟರರಿ ಮತ್ತು ಆರ್ಕಿಯಾಲಜಿಕಲ್ ಸೋರ್ಸಸ್. ಲಿಟರರಿ ಸೋರ್ಸ್ ಅಂದರೆ ನಮ್ಮ ಸಾಹಿತ್ಯದ ಆಧಾರಗಳಲ್ಲಿ ಬಹಳ ಮುಖ್ಯವಾಗಿ ಧಾರ್ಮಿಕ ಸಾಹಿತ್ಯ ಇದೆ. ಆ ಧಾರ್ಮಿಕ ಸಾಹಿತ್ಯದಲ್ಲಿ ವೈದಿಕ ಸಾಹಿತ್ಯವನ್ನು ಕುರಿತು ನಾವೀಗ ಒಂದು ಸಣ್ಣದಾಗಿ ತಿಳ್ಕೊಂಡಿದ್ದೇವೆ. ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಬೌದ್ಧ ಸಾಹಿತ್ಯ ಮತ್ತು ಜೈನ ಸಾಹಿತ್ಯ ಅದು ಏನಿತ್ತು, ಅದರಲ್ಲಿ ಯಾವ ಪ್ರಮುಖ ಗ್ರಂಥಗಳು ಅನ್ನೋದನ್ನು ನಾವು ಮುಂದೆ ತಿಳಿದುಕೊಳ್ಳೋಣಂತೆ. ಥ್ಯಾಂಕ್ ಯು ವೆರಿ ಮಚ್.